ಮಧು ಬಂಗಾರಪುರ ಕನ್ನಡ ಬರಲ್ಲ, ಅವ್ರ ಹೇರ್ ಸ್ಟೈಲ್ ಹಂಗಿದೆ, ಇದೇ ಚರ್ಚೆ ಆಯ್ತು. ನಾನು ಎಲ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ. ಏನಾಗ್ತದೆ, ಇರಲಿ, ಇದೆಲ್ಲ ಇರಬೇಕಾಗ್ತದೆ, ಒಂಥರ ಜಾಲಿಯಾಗಿರ್ತದೆ, ಇಲ್ಲ ಅಂಥೇಳಿ. ಬಟ್ ದಟ್ ಶುಡಂಟ್ ಬಿ ಯುವರ್ ಇದು. ಇಲ್ಲಿ ಕುತ್ಕೊಂಡವರು ಆ ಥರ ಯೋಚನೆ ಮಾಡಿ ನನಗೆ ಪ್ರಶ್ನೆ ಕೇಳಬಾರ್ದು. ನಾನು ಒಂದು ಜವಾಬ್ದಾರಿತ ಇದ್ರೊಳಗಿದ್ದೀನಿ. ನನ್ನ ಹೇರ್ ಸ್ಟೈಲ್ ಆಯಿತು, ಹೇರ್ ಸ್ಟೈಲ್ ಬಗ್ಗೆ BJP ಅಧ್ಯಕ್ಷರು ಕೇಳಿದರು. ಅವರಿಗೆ ಬೇರೆ ಕೆಲಸ ಕೇಳಬೇಕಾಗಿತ್ತು, ಇಲ್ಲ ಅಂತ ಹೇಳಲ್ಲ. ಪಾಪ ಅವರು ಫೋನ್ ಮಾಡಿ ಹೇಳಿದರು ಒಂದು ದಿವಸ, ಸುಮ್ಮನೆ ಪರ್ಸನಲ್ ಆಗಿ ತಗೊಳಕ್ಕೆ ಹೋಗ್ಬೇಡಿ, ಮಾತ್ರ ಸಿಗ್ತಾ ಇರ್ತೀವಲ್ಲ ಎಲ್ಲ ಒಟ್ಟಿಗೆನೆ, ಇಟ್ಸ್ ಓಕೆ ಬಿಡಿ ಅಂತ ಹೇಳಿ. ಬಟ್ ಅದು ಒಂದು ಸತಿ 2 ಸತಿ ನೀವು ಮಾಧ್ಯಮದವ್ರು ಏನು ಮಾಡ್ತೀರಿ, 10 ಸತಿ ಕೇಳ್ಬಿಡ್ತೀರಿ. ನಾನು ಸಿಟ್ಟು ಬಂದು ಹೋಗಮಾರೆ ಅದು ತಗೊಂಡು ಏನು ಮಾಡ್ತೀಯ ಅಂತ. ಆದರೆ ನಾನು ಇದು ಬೇರೆ ರೀತಿ ಉತ್ತರ ಕೊಡ್ತೀನಿ ನಿಮಗೆ. ನಂಗೆ ಪೂರ್ತಿ ಅರ್ಥ ಆಗಲ್ಲ, ಯಾರಿಗೂ ಅರ್ಥ ಆಗಲ್ಲ. ನಾನು ಶಿಕ್ಷಣ ಸಚಿವನಾದಾಗ ಮೋಸ್ಟ್ಲಿ ಐ ಥಿಂಕ್ ಗೌಡ್ರಿಗೆ ಗೊತ್ತು, ಅವ್ರಿಗೆ ಒಂದು ಸತಿ ನಾನು ಹೇಳಿದ್ದೆ, ನಾನಲ್ಲಿ ಇದರೊಳಗೆ ಮತ್ತು ಮಾಧ್ಯಮದಲ್ಲೂ ಕೂಡ ಹಂಚ್ಕೊಂಡಿದ್ದೆ. ಒಂದು ಮಗು ನನಗೆ ಮೆಸೇಜ್ ಕಳಿಸ್ತು, ನಿಮ್ಮ ಥರ ಹೇರ್ ಸ್ಟೈಲ್ ನಾವು ಇಡ್ಬೋದಾ ಶಾಲೆಯಲ್ಲಿ ಅಂತ. ನಾನು ಆಮೇಲೆ ಆ ಮಗುಗೆ ಫೋನ್ ಮಾಡಿ, ನಂಬರ್ ಬೇಕಾದ್ರೆ ಕೊಡ್ತೀನಿ, ಆ ಮಗುಗೆ ಫೋನ್ ಮಾಡಿರೋದು, ಇಲ್ಲಪ್ಪ ನನಗೂ ಇಷ್ಟ ನೀವೆಲ್ಲರೂ ಆ ಹೇರ್ ಸ್ಟೈಲ್ ಇರಬೇಕಂತ, ಇಲ್ಲ ನಿಮಗೆ ನಿಮಗೆ ಇಷ್ಟಪಡೋದು. ಪ್ರಾಬ್ಲಮ್ ಏನು ಅಂದರೆ, ನೀವೇನಾದ್ರು ಜಗಳ ಆಡಬೇಕಾದ್ರೆ ಕೂದಲೇ ಫಸ್ಟ್ ಹಿಡಿಯೋದಪ್ಪ ಶರ್ಟು, ಎಲ್ಲದೂ ಬಿಟ್ಟು ಆವಾಗ ಮತ್ತೆ ನೀವಿಬ್ರು ಜಗಳ ಆಡೋದಿರಲಿ, ನಿಮ್ಮ ಅಪ್ಪಂದ್ರು ಜಗಳ ಆಡ್ತಾರೆ, ಬೇಡ, ಒಂದು ಸಿಸ್ಟಮ್ ಇರುತ್ತೆ ಅಂತ ಹೇಳ್ತಾರೆ. ಕನ್ನಡ ನೋಡಿ, ನಾನು ಯಾಕೆಂದರೆ ಒಂದು ಫಸ್ಟ್ ಟೈಮು ಇಂಥ ವೇದಿಕೆ ಸಿಕ್ಕಿದೆ, ಪಕ್ಷಾತೀತವಾಗಿದ್ದಾರೆ, ಎಲ್ಲ ವರ್ಗದ ಜನರಿದ್ದಾರೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಮಕ್ಕಳಿಗೆ ಏನು ಹೇಳ್ಕೊಡ್ತೀರ ಅದು ಮಾತ್ರ ನಿಮಗೆ ಮುಂದೆ ಹೊರಗಡೆ ಬರುತ್ತೆ. ನಾನು ಓದಿದ್ದು ಮೇರಿ ಮಕ್ಲೆಟ್ ಸ್ಕೂಲ್ ಶಿವಮೊಗ್ಗ. ಅಲ್ಲಿ ಇಂಗ್ಲೀಷ್ನ ಕನ್ನಡದೊಳಗೆ ಹೇಳ್ಕೊಡ್ತಾ ಇದ್ರು. ನಾನು ಬೆಂಗಳೂರಿಗೆ 7ನೇ ಕ್ಲಾಸಿಗೆ ಬಂದೆ. ಇಲ್ಲಿ ಕನ್ನಡನ ಇಂಗ್ಲೀಷಲ್ಲಿ ಹೇಳ್ಕೊಡೋರು. ಇಂಥ ಸಮಸ್ಯೆ ಇದ್ದಾಗ ನನಗೆ ಓದಕ್ಕೆ ಮಾತ್ರ ಪ್ರಾಬ್ಲಮ್, ಮಾತಾಡೋದಕ್ಕೆ ಏನಿಲ್ಲ. ನೀವೆಲ್ಲರಿಗಿಂತನೂ ಚೆನ್ನಾಗಿ ಮಾತಾಡೋದು ನನಗೆ ಗೊತ್ತಿದೆ. ಅನ್ನಿಸ್ತದೆ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ. ಅದನ್ನ ಚಾಲೆಂಜ್ ಏನು ಮಾಡ್ತಾ ಇಲ್ಲ. ಆದರೆ ಮಾಧ್ಯಮದಲ್ಲಿ ಈ ಥರ ಹೇಳಿದಾಗ, ಪದೇ ಪದೇ ಕೇಳಿದಾಗ ನನಗೂ ಸ್ವಲ್ಪ ಸಿಟ್ಟು. ಮನುಷ್ಯ ಅಂದಮೇಲೆ ಕೆಮ್ತಾರೆ, ಸಿಟ್ಟು ಬರುತ್ತೆ, ಜ್ವರ ಬರುತ್ತೆ, ಎಲ್ಲ ಇರುತ್ತೆ. ಸಿಟ್ಟು ನನಗೂ ಇರ್ತದೆ. ಪದೇ ಪದೇ ಕೇಳಿದಾಗ ನಾನು ಹಾಗೆ ಕೊಡೋದು. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ಆದರೆ ನಾನಿರೋ ಇಲಾಖೆ ಭಾಳ ಸಮಾಧಾನದಿಂದ ಮಾಡಬೇಕಾಗತ್ತೆ. ನೀವು ಕೇಳೋ ಪ್ರಶ್ನೆನೂ ಕೂಡ ಸಮಾಧಾನದಿಂದ ಇವತ್ತು ಕೂಡ ಇದ್ದರೆ ಒಳ್ಳೇದು ಅಂತೇಳಿ ನಾನು ಭಾವಿಸ್ತೀನಿ. ನೀವು ಇದುವರೆಗೂ ಪಿಕ್ಚರಲ್ಲಿ ಕೆಟ್ಟದನ್ನ ಎಂಜಾಯ್ ಮಾಡಕ್ ಶುರು ಮಾಡಿದ್ದೀರಾ. ಅದಷ್ಟು ಪ್ರಶ್ನೆಗಳಂತ ಕಾರಣ. ನನ್ನ ನಿಮಗೆ ನೇರ ಪ್ರಶ್ನೆ ಏನು ಅಂದರೆ, ಇತ್ತೀಚೆಗೆ ಶಾಲಾ ಮಕ್ಕಳಿಗೆ ಶೂ ಕೊಡಲಿಕ್ಕೆ ಸಾರ್ವಜನಿಕರಿಂದ ದೇಣಿಗೆ ಕೇಳಿದ್ರ ಬಗ್ಗೆ ನಿಮ್ಮ ಇಲಾಖೆಯಿಂದ ಪ್ರಕಟಣೆ ಬಂದಿತ್ತು. ನೀವು ಈಗಾಗಲೇ ಹೇಳಿದ್ರೆ 2 ವರ್ಷದಿಂದ ಸಮರ್ಥವಾಗಿ ನಾನು ಇಲಾಖೆಯನ್ನು ನಿಭಾಯಿಸ್ಕೊಂಡು ಬರ್ತಿದ್ದೀನಿ ಅಂತ. ಆದ್ರೂ ಶಾಲಾ ಮಕ್ಕಳಿಗೆ ಶೂ ಕೊಡ್ಲಿಕ್ಕೆ ಆಗದೆ ಜನರಿಂದ ದೇಣಿಗೆ ತಗೊಳ್ಳೋಂತ ದಯನೀಯ ಸ್ಥಿತಿಗೆ ನಿಮ್ಮ ಇಲಾಖೆ ಬಂದಿದೆ ಅಂತ. ಅಲ್ಲ, ನೀವು ಎಲ್ಲಿ ಓದಿದ್ರಿ? ಯಾವ ಸೋಷಿಯಲ್ ಮೀಡಿಯಾದಲ್ಲಿ? ಸೋಷಿಯಲ್ ಮೀಡಿಯಾ ಅಲ್ಲ ಸರ್, ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ. ಒಂದು ನಿಮಿಷ, ಯಾವ ಇಲಾಖೆಯಿಂದ ಓದಿದ್ರಿ? ನಿಮಗೇನಾದ್ರು ನೋಡಿದ್ದೀರಾ ನೀವು ಆರ್ಡರ್ನ? ನೀವು ಬನ್ನಿ ನನ್ನ ಜೊತೆಗೆ ಇವಾಗ ತೋರಿಸ್ತೀನಿ. 1 month ಬ್ಯಾಕ್. ಯು ಶುಡ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ನಾನು ಸುಮ್ ಕೂರೋ ಮಗ ಅಲ್ಲ. ಅಡ್ಮಿಷನ್ ಇನ್ನೂ ಕ್ಲೋಸ್ ಆಗಿಲ್ಲ, ಕರೆಕ್ಟಾ? August 1 ನಿನ್ನೆಗೆ ಅಫಿಷಿಯಲಿ ನಮ್ಮ ಲೆಕ್ಕದ ಪ್ರಕಾರ ಸ್ಯಾಟ್ಸ್ ಅಂತ ಇರುತ್ತೆ, ಸ್ಟೂಡೆಂಟ್ಸ್ ಅನಲೈಸಿಸ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಹೇಳಿ. ಆ ಸ್ಯಾಟ್ಸ್ ಕ್ಲೋಸ್ ಆಗೋದು ನಿನ್ನೆ. ಬಟ್ ನಾಳೆ ಮಕ್ಕಳು ಬಂದ್ರೂ ನಾನು ತಗೊಳ್ಬೇಕು. ಬೇರೆ ಶಾಲೆಯಿಂದ ಕಳಿಸಿದ್ರು ನಾನು ತಗೋಬೇಕು. 365 ಡೇಸು ನಾನು 365 ದಿವಸನೂ ಕೂಡ ತಗೊಳ್ಬೇಕು. ದುಡ್ಡು ಇವನ್ನೆಲ್ಲರಿಗೂ ಬ್ರದರ್ ಅಂತ ಕೊಯ್ಯೋದು. ಶಾರ್ಟೇಜ್ ಇದೆ ಅಂತೇಳಿ ಯಾರೋ ಮಾಧ್ಯಮದಲ್ಲಿ ಹಾಕಿದ್ರು ಅಂದ ತಕ್ಷಣ ಹಾಕ್ಬೇಡಿ, ಕ್ಲಾರಿಫೈ ಮಾಡ್ಕೊಳ್ಳಿ. ದುಡ್ಡು ಇದೆ, ಏನಾಗಿದೆ ಅಂತ ಯಾವುದೋ ಒಂದು ಸ್ಟೋರಿ ತಗೊಂಡು ಅನ್ವಯ ಮಾಡಬೇಡಿ. ಅಲ್ಲ, ಒಂದು ನಿಮಿಷ ಅಜಿತ್ ಅವರೇ, ಸಾರಿ, ಐ ಹ್ಯಾವ್ ಟು ಆನ್ಸರ್ ದಿಸ್ ವೆನ್ ಯು ಆಸ್ಕ್. ಅಂಡ್ ಅದು ವಿರೋಧ ಪಕ್ಷದವ್ರು ಹೇಳಿದಾಗ ನನ್ನ ಕರ್ತವ್ಯ ಆಗುತ್ತೆ. ವಿಧಾನಸೌಧದಲ್ಲೂ ಇದೇ ವಾಯ್ಸ್ ಬಂದನ್ನು ಕೂಡ ನಾನು ಮಾಡಬೇಕು. ಅವ್ರಿಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಎಲ್ಲ ದುಡ್ಡು ಕೂಡ SDMC ಅವ್ರಿಗೆ ಹೋಗುತ್ತೆ. ನನ್ಗೆ ಎಲ್ಲೋ ಒಂದು ಕಡೆ ಡೌಟ್, ಎಲ್ಲ ಥರ ವಿದ್ಯಾ ಕುಮಾರಸ್ವಾಮಿ ನೋಡ್ಬಿಟ್ಟಿದ್ದೀನಿ ನಾನು. ಎಲ್ಲ ಗೊತ್ತು ನನಗೆ. 24 ಗಂಟೆ ಅಲ್ಲಿ 16 ಗಂಟೆ ಇರ್ತಾ ಇದ್ದೆ ಒಂದು ಒಂದು ಮಗುಗೆ ಇಷ್ಟು ಅಂತೇಳಿ ಫಿಕ್ಸ್ ಆಗಿರುತ್ತೆ. ಅದು ಡೆಪಾಸಿಟ್ ಆಯ್ತು. ಇವಾಗ ನಿನ್ನೆವರೆಗೂ ಯಾವ ಲೆಕ್ಕದ ಮೇಲೆ ಹಾಕಲಿ? 100 ಮಕ್ಕಳಿದ್ದಾರೆ, ಕಳಿಸ್ತೀನಿ. ನಾಳೆ ಇನ್ನು 10 ಮಕ್ಕಳಾದರೆ ಇಲ್ಲಿಂದ ದುಡ್ಡು ತರಬೇಕು. ಆಮೇಲೆ ದೇಣಿಗೆಗೆ ಯಾವುದೇ ಕಾರಣಕ್ಕೂ ಯಾವತ್ತೂ ಕೂಡ ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ದೇಣಿಗೆಯನ್ನು ಶೂಸು ಸಾಕ್ಸ್ಗೆ ಕೇಳಿಲ್ಲ. ಬಜೆಟ್ ಅನೌನ್ಸ್ಮೆಂಟ್ ಆಗಿದೆ, ದುಡ್ಡಿದೆ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು.
ಅಂದ್ರೆ ನಿಮ್ಗೆ ಅಂದ್ರೆ ಏನಾಗಿದೆ ಅನ್ನೋದು ಗೊತ್ತು. ಸರ್ಕಾರ ಕೊಟ್ಟಿರೋ ದುಡ್ಡಿನಲ್ಲಿ ಇನ್ನೊಂದು ಸ್ವಲ್ಪ ದುಡ್ಡು ಹಾಕಿ ಗುಣಮಟ್ಟದ ಶೂಸ್ ತಗೊಳ್ಳೋಣ, ಯಾರು ದಾನಿಗಳಿದ್ರೆ ಬನ್ನಿ ಅಂತ ಕೆಲವು SDMC ಅವರು ಮನವಿ ಮಾಡಿದ್ದಾರೆ. ಅವ್ರು ಮಾಡ್ಕೊಂಡಿರ್ಬೇಕು. ಕೆಲವು SDMC ಅವರು ಮನವಿ ಮಾಡಿದ್ದಾರೆ, ನನಗೆ ಮಾಡಿಲ್ಲ. ಎಸ್ ನಿಮಗೆ ಮಾಡಿಲ್ಲ. ಬಟ್ ಕೆಲವರು ದಾನಿಗಳಿಗೆ ಮಾಡಿದ್ದಾರೆ. ಕೆಲವರು MLAs ಏನ್ ಮಾಡಿದ್ದಾರೆ ಸರ್, ನೀವು ಸೆಂಟ್ರಲ್ ಮಾಡಿ ಅಂತ ಈ ಸತಿ ಪ್ರಯತ್ನ ಪಟ್ಟೆ. ಬಟ್ ಅದು ನನಗೇನಾಗ್ತಾ ಇದೆ, ಈ ಅಡ್ಮಿಷನ್ ಇವತ್ತುವರೆಗೂ ನಿನ್ನೆವರೆಗೂ ಇರೋದ್ರಿಂದ, ನಾಳೆನೂ ಇರೋದ್ರಿಂದ, ನಾಳೆ ನಾನು ಯಾರಿಗೆ ನಾನು ಸ್ಟೇಟ್ ಟೆಂಡರ್ ಮಾಡ್ತೀನಿ ಅದನ್ನ ನೋಡ್ಕೊಂಡು ನಾವು ಮಾಡಬೇಕಾಗತ್ತೆ. 80 ಅಂದ್ರೆ ಯಾರು ಒಪ್ತಾರೆ? ಸಾಧ್ಯನಾ? 75 ಸಾಧ್ಯನೇ ಒಪ್ಪ. ಆಮೇಲೆ ಬೇರೆ ಬೇರೆ ಸ್ಟೋರಿ ಬಂದ್ಬಿಡ್ತು. ಸ್ವಲ್ಪ ನಾನು ಇದರಲ್ಲೆಲ್ಲ ಸ್ವಲ್ಪ ದೂರ, ಸ್ವಲ್ಪ ಆದಷ್ಟು ಟ್ರಾನ್ಸ್ಪರೆಂಟ್. ಆಮೇಲೆ ದಿಸ್ ಇಸ್ ದ ಪ್ರಾಕ್ಟೀಸ್ ವಿಚ್ ಹ್ಯಾಡ್ ಬೀನ್ ದೇರ್ ಫ್ರಮ್ ಪಾಸ್ಟ್. ಸಿದ್ದರಾಮಯ್ಯ ಅವರು ಫಸ್ಟ್ ಟೈಮ್ ಅವರು ಮುಖ್ಯಮಂತ್ರಿಗಳಿದ್ದಾಗ ಮಕ್ಕಳಿಗೆ ಸಮಾನತೆಯನ್ನು ತರೋದಕ್ಕೆ ಮಾಡಿರೋದ್ರಿಂದ ಅದು ಭಾಳ ಜವಾಬ್ದಾರಿಯುತವಾಗಿ ನಾನು ನೋಡಬೇಕಾಗತ್ತೆ. ನಾನು ಆ ಜವಾಬ್ದಾರಿತ್ವವಾಗಿ ನಾನು ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಸೊ ಯಾವುದೇ ಕಾರಣಕ್ಕಿಲ್ಲ. ಬಟ್ SDMC ಅವರು ದಾನ ಕೇಳಿದ್ರೆ ಅದು ಅವ್ರ ವ್ಯಾಪ್ತಿಗೆ, ನನ್ನ ವ್ಯಾಪ್ತಿಗೆ ಬರುತ್ತೆ.